ಕಾಂಗ್ರೆಸ್ ನಾಯಕರಿಂದ ಸಾಲು ಸಾಲು ವಿವಾದಗಳ ಈಗ ಸುರಿಮಳೆನೇ ಆಗ್ತಾ ಇದೆ. ಒಂದಾದ ನಂತರ ಒಂದು ವಿವಾದಗಳನ್ನು ಕೊಡ್ತಾ ಇದ್ದಾರೆ. ಬೇಕು ಅಂತ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಬೆಳಗಾವಿ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಸ್ವತಂತ್ರ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು. ಭಾಷಣದ ಭರಾಟೆಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ವಿವಾದ ಸೃಷ್ಟಿ ಮಾಡಿಕೊಂಡಿದ್ದಾರೆ. ನಿಪ್ಪಾಣಿಯ ಕಾರದಗ ಗ್ರಾಮದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಭಾಷಣದ ವೇಳೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತ ಸಚಿವೆ ಹೇಳಿರೋದು. ಸೊ ಇದು ಭಾರಿ ಚರ್ಚೆಗೆ ಈಗ ರಾಜಕೀಯ ವಲಯದಲ್ಲಿ ಶುರು ಆಗಿದೆ. ಇದರ ಪರಿಣಾಮಗಳು ಕೋರ್ಟಲ್ಲಿ ನಡೀತಾ ಇದೆ ಈಗ ವ್ಯಾಜ್ಯ. ಇದರ ಪರಿಣಾಮಗಳು ಏನಾಗುತ್ತೆ ಅನ್ನುವಂಥ ಅರಿವು ಜವಾಬ್ದಾರಿಯುತ ಸ್ಥಾನದಲ್ಲೂ ಇರಬೇಕು. ಬಟ್ ಇಲ್ಲಿ ಏನು ಮಾಡಿದಾರೋ ನೋಡಿ. ಸ್ವಾತಂತ್ರ್ಯಕ್ಕಿಂತ ಪೂರ್ವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಒಂದೇ ಸಾಮ್ಯತೆಯಿಂದ ಈವನ್ ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗಿ ಬಹಳಷ್ಟು ಅನ್ಯೋನ್ಯತೆಯಿಂದ ನಾವೆಲ್ಲರೂ ಇದ್ವಿ. ಇವೆಲ್ಲವೂ ಕೂಡ ಬಹಳ ಪ್ರಭಾವವನ್ನು ಕೋರ್ಟ್ನಲ್ಲಿ ವಿವಾದ ನಡೀತಾ ಇರುವಂಥ ಸಂದರ್ಭದಲ್ಲಿ ಪರಿಣಾಮವನ್ನು ಬೀರುತ್ತೆ. ಸಚಿವರೇ ಹಿಂಗೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳೋ ಚಾನ್ಸಸ್ ಇರುತ್ತೆ ಅವರಿಗೆ. ಸೊ ದಯವಿಟ್ಟು ಜವಾಬ್ದಾರಿಯುತವಲ್ಲಿರುವಂಥವರು ಈ ಗಡಿ ವಿಚಾರದಲ್ಲಿ, ಭಾಷೆಯ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ ಜವಾಬ್ದಾರಿಯುತವಾಗಿ ಹೇಳಿಕೆಗಳನ್ನು ಕೊಡಿ. ಇದರ ಪರಿಣಾಮಗಳು ಹೇಗಾಗುತ್ತೆ ಅನ್ನುವಂಥ ಅರಿವು ಇದೆಯಾ? ಅದೇ ಭಾಗದಲ್ಲಿ ಇದ್ದೀರಲ್ಲ ನೀವೆಲ್ಲ.